ಸರ್ ನೀವು ಸಿನಿಮಾಗೆ ವಿಮರ್ಶೆ ಬರೀತಿದ್ರಲ್ಲ, ನಾನಂತೂ ಅದನ್ನ ಮಿಸ್ಸೇ ಮಾಡ್ತಿರ್ಲಿಲ್ಲ. ಕಾದು ಕೂತು ಓದ್ತಿದ್ದೆ. ಎಷ್ಟೊಂದು ಸತಿ ಸಿನಿಮಾಗಿಂತ ನೀವು ಅದಕ್ಕೆ ಬರೆದಿದ್ದ ವಿಮರ್ಶೆನೇ ಚೆನ್ನಾಗಿರೋದು, ರಸವತ್ತಾಗಿರೋದು. ಆ್ಯಕ್ಚುಲಿ ಸರ್ ನೀವು ನನಗೆ ಪರಿಚಯ ಆಗಿದ್ದೆ ಜಾನಕಿ ಕಾಲಮ್ ಮೂಲಕ. ಮೊದಲು ಅದನ್ನ ಯಾರೋ ಹೆಂಗ್ಸ್ ಬರೀತಿದ್ದಾರೆ ಅಂತ ಅನ್ಕೊಂಡೆ. ಆಮೇಲೆ ಒಂದಿನ ಮೈಸೂರಲ್ಲಿ ನಮ್ಮ ಅಜ್ಜಿ ಮನೆ ಪಕ್ಕದಲ್ಲಿ ಒಬ್ಬರು ಅಡುಗೆ ಭಟ್ರಿದ್ರು. ಅವ್ರು ನನಗೆ ಹೇಳಿದ್ರು, ಜಾನಕಿ ಕಾಲಮ್ ಬರೆಯೋದು ಜಾನಕಿ ಅಲ್ಲ ಜೋಗಿಯವರು ಅಂತ. ಆವತ್ತಿಂದ ಸರ್ ನಿಮ್ಮ ಬಗ್ಗೆ ಕುತೂಹಲ ಶುರುವಾಯಿತು. ನಿಮ್ಮ ಒಂದೊಂದು ಬುಕ್ಸು ಓದ್ತಾ ಬಂದೆ. ಓದ್ತಾ ನಿಮ್ಮ ದೊಡ್ಡ ಫ್ಯಾನ್ ಆಗೋಗ್ಬಿಟ್ಟೆ ಸರ್. ಏನೇ ಹೇಳಿ, ನೀವು ತುಂಬ ಲಕ್ಕಿ. ಅಫ್ಕೋರ್ಸ್ ಸರ್, ನಿಮ್ಮ ಫ್ಯಾನ್ ಆಗಿ ನಿಮ್ಮ ಜೊತೆ ಮಾತಾಡೋಕೆ ಅವಕಾಶ ಸಿಕ್ಕಿದೆ ಅಂದಮೇಲೆ ಐ ಆಮ್ ರಿಯಲಿ ವೆರಿ ಲಕ್ಕಿ. ಅದಕ್ಕೆಲ್ಲ ನಾನು ಹೇಳಿದ್ದು, ಗೌತಮ್ ಅವರು ನಿಮಗೆ ಪಾರ್ಟ್ನರ್ ಆಗಿ ಸಿಕ್ಕಿದಾರಲ್ಲ ಅದಕ್ಕೆ. ಯಾವುದೇ ರಿಲೇಷನ್ಶಿಪ್ ಇರಲಿ, ಅದಕ್ಕೆ ಬೇಕಾಗಿರೋದು ಪರಸ್ಪರ ಪ್ರೀತಿ ಮತ್ತು ಗೌರವ. ಗೌತಮ್ ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ನಿಮ್ಮ ಆಸಕ್ತಿಗಳನ್ನು ಗೌರವಿಸ್ತಾರೆ. ನಾನು ಅದನ್ನು ಅವತ್ತೇ ಅರ್ಥ ಮಾಡಿಕೊಂಡೆ. ಅವತ್ತು ನಾನು ಬುಕ್ ರಿಲೀಸ್ ದಿನ ತುಂಬ ಜನ ಬಂದು ನಾನು ಆಟೋಗ್ರಾಫ್ ತಗೋತಾಯಿದ್ರು. ಅವರೆಲ್ಲರ ಮಧ್ಯೆ ನಿಮ್ಮ ಗಂಡ ಒದ್ದಾಡಿಕೊಂಡು ನುಗ್ಕೊಂಡು ಬಂದು ನನ್ನ ಆಟೋಗ್ರಾಫ್ ತಗೊಂಡೋದ್ರು. ನಾನು ಮತ್ತೆ ಆನಂದ್ ಹೊರಗಡೆ ಹೋಗಿದ್ವಿ. ಅಲ್ಲಿ ಯಾವುದೋ ಒಂದು ಬುಕ್ ರಿಲೀಸ್ ಫಂಕ್ಷನ್ಗೆ ಅಂತ ಬಂದಿದ್ರು. ಅಲ್ಲೇ ಒಂದು ಪುಸ್ತಕ ತಗೊಂಡ್ಬಂದು ಅವ್ರ ಹತ್ರ ಒಂದು ಆಟೋಗ್ರಾಫ್ ಹಾಕ್ಸಿ ನಿಮ್ಗೆ ಅಂತ ತಂದೆ. ನನಗೆ ಆಮೇಲೆ ಗೊತ್ತಾಯಿತು ಅವರು ಗೌತಮ್ ದಿವಾನ್ ಅಂತ. ಅವರೊಂದು ಫೋನ್ ಮಾಡಿದರೆ ಸಾಕಿತ್ತು, ನಾನೇ ಅವ್ರನ್ನ ಮೀಟ್ ಮಾಡೋಕ್ಕೆ ಬರ್ತಾಯಿದ್ದೆ. ಆದರೆ ಅವರು ಅಷ್ಟೊಂದು ಜನರ ಮಧ್ಯೆ ಬಂದು ಆಟೋಗ್ರಾಫ್ ತಗೊಂಡಿದ್ದು ನಿಮಗೋಸ್ಕರ. ಅವತ್ತು ಅವ್ರು ಹೇಳಿದ್ರು, ನನ್ನ ವೈಫು ನಿಮ್ಮ ದೊಡ್ಡ ಫ್ಯಾನು, ನಿಮ್ಮ ಪುಸ್ತಕಗಳನ್ನೆಲ್ಲ ಓದ್ತಿರ್ತಾರೆ. ನನಗೆ ಆವಾಗಲೇ ಗೊತ್ತಾಯಿತು ಅವರಿಗೆ ನೀವು ಅಂದರೆ ಎಷ್ಟು ಇಷ್ಟ ಅಂತ. ಗಂಡ ಆದವನು ನಿಮ್ಮ ಆಸೆ ಆಸಕ್ತಿಗೆ ಬೆಲೆ ಕೊಟ್ಟು ನಿಮ್ಮ ಪ್ರಪಂಚನ ತನ್ನದು ಅಂದ್ಕೊಳ್ಳೋದಿದೆಯಲ್ಲ, ಅದೇ ನಿಜವಾದ ಪ್ರೀತಿ. ಹೆಂಡತಿಗೋಸ್ಕರ ಅಷ್ಟೊಂದು ಜನರ ಮಧ್ಯೆ ಹೋರಾಡಿ ಆಟೋಗ್ರಾಫ್ ತಗೊಂಡಿದ್ದು ಸಾಮಾನ್ಯ ಸಂಗತಿ ಅಂತ ನನಗಂತ ಅನಿಸ್ಲಿಲ್ಲ. ಅದು ನಿಜಕ್ಕೂ ದೊಡ್ಡದು. ಅದಕ್ಕೆ ಅಷ್ಟೇ ದೊಡ್ಡ ಮನಸ್ಸು ಬೇಕು. ನಿಜವಾಗಲೂ ಗ್ರೇಟ್ ಅವರು. ಅರುಣ್ಗೆ ಫೋನ್ ಮಾಡಿದ್ಯಾ? ಹ್ಞೂ ಮ್ಯಾಮ್. ಲೋನ್ ವಿಷಯ ಏನಾಯಿತು? ಎಲ್ಲ ಕಡೆ ಟ್ರೈ ಮಾಡ್ತಾ ಇದ್ದಾನಂತೆ, ಆದರೆ ಇನ್ನೂ ಏನೂ ಆಗಿಲ್ಲ. ಹಾಗಾಗಿ ನಾನು ಜಾಸ್ತಿ ಡಿಗ್ ಮಾಡೋಕ್ಕೆ ಹೋಗಿಲ್ಲ. ಏನೂ ಪ್ರಾಬ್ಲಮ್ ಇಲ್ವಲ್ಲ? ಪ್ರಾಬ್ಲಮ್ ಏನೂ ಇಲ್ಲ. ಅಕಸ್ಮಾತ್ ಇದ್ರೂ ಅಣ್ಣ ಇದ್ದಾನಲ್ಲ, ನನಗದೇ ಧೈರ್ಯ. ಮಹಿ ಮಾಹಿ ನಿಂತ್ಕೋ. ಏನು ಮಾಡ್ತಾ ಇದೆಯಾ? ಹೇಳ್ದೆ ಕೇಳ್ದೆ ಬರ್ತಿದ್ಯಾ, ಹೇಳ್ದೆ ಕೇಳ್ದೆ ಹೋಗ್ತಿದ್ಯಾ? ನಾವೆಲ್ಲ ಇರೋದು ನಿನಗೆ ಕಾಣಿಸ್ತಾ ಇಲ್ವಾ? ಮಾಮ್, ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ, ಮಾತಾಡೋಕೆ ಟೈಮ್ ಇಲ್ಲ. ನಾನು ಕಾರ್ ತೊಗೊಂಡು ಹೋಗ್ತಾ ಇದ್ದೀನಿ. ನಿಂತ್ಕೋ. ಕಾರ್ ತೊಗೊಂಡು ಹೋಗ್ತಾ ಇದೆಯಾ? ನಿನಗೆ ಕಾಮನ್ ಸೆನ್ಸ್ ಇದೆಯಾ? ಕಾರ್ ತೊಗೊಂಡು ಬರ್ತಿದ್ದೀನಿ ಅಂತ ನಿನ್ನ ಗಂಡನ ಹತ್ರ ಹೇಳಿದ್ಯಾ? ಅವನು ಇದಕ್ಕೆ ಒಪ್ಕೊಂಡಿದ್ದಾನ? ಅದನ್ನೆಲ್ಲ ಅವ್ನಿಗೆ ಯಾಕೆ ಹೇಳಬೇಕು ಮಾಮ್? ಹೇಳೋ ನೆಸೆಸಿಟಿ ಏನಿದೆ? ಖಂಡಿತ ಇದೆ. ನೀನು ಇಲ್ಲಿಂದ ಕಾರ್ ತೊಗೊಂಡೋಗಿ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಈ ಮನೇಲಿ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ, ನಿನ್ನ ಮನೇಲಿ ಪ್ರಾಬ್ಲಮ್ ಆಗ್ಕೂಡ್ದು. ಅದಕ್ಕೆ ಹೇಳ್ತಾ ಇರೋದು, ಕೀ ಇಟ್ಬಿಟ್ಟು ಹೋಗು. ಬೇಡದೇ ಇರೋ ಪ್ರಾಬ್ಲಮ್ನ ನನ್ನ ಮೈ ಮೇಲೆ ಹೇಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಈಗಾಗಲೇ ನಿನ್ನಿಂದ ಸಾಕಷ್ಟು ಅನುಭವಿಸಿದ್ದೀನಿ. ಯಾಕೆ ಮಾಮ್ ನನ್ನ ಮಾತ್ರ ಬೇರೆ ಥರ ಟ್ರೀಟ್ ಮಾಡ್ತೀಯಾ? ಅಶ್ವಿನಿ ಇದೇ ಮನೆ ಬಂದು ಸೆಟಲ್ ಆಗಿದ್ದಾಳೆ. ಅವಳಿಗೆ ಮಾತ್ರ ನೀನೇನು ಕೇಳಲ್ಲ, ಫುಲ್ ಸಪೋರ್ಟ್ ಮಾಡ್ತೀಯಾ. ನನಗೆ ಮಾತ್ರ ಏನು ಮಾಡಲ್ಲ. ಯಾಕೆ ಮಾಮ್? ನಾನು ನಿನ್ನ ಮಗಳಲ್ವಾ? ಯಾಕೆ ಅಷ್ಟೊಂದು ಪಾರ್ಶಾಲಿಟಿ ಮಾಡ್ತೀಯಾ? ನನ್ನನ್ನು ಯಾಕೆ ಮಗಳ ಥರ ಟ್ರೀಟ್ ಮಾಡಲ್ಲ ಅಂತ ಮಾಡಬಾರ್ದು. ತಪ್ಪು ನಾನೇನು ಮಾಡಿದ್ದೀನಿ ಮಾಮ್? ನೋಡು ಮಾಹಿ, ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡಕ್ಕೆ ಹೋಗಬೇಡ. ಬೇಡದಿರೋ ನ್ಯೂಸನ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಡ. ನಾನು ಹೇಳೋದನ್ನು ಸ್ವಲ್ಪ ಪೇಷನ್ಸಿಂದ ಕೇಳಿಸ್ಕೊ. ನಾವು ನಿನ್ನನ್ನು ಬೇರೆ ಥರ ಟ್ರೀಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನೀನೇ. ಎಲ್ಲ ನೀನೇ ಮಾಡ್ಕೊಂಡಿದ್ದು. ನೀನು ನೆಟ್ಟಿಗಿದ್ದಿದ್ರೆ ನಾವ್ಯಾಕೆ ನಿನ್ನನ್ನು ಈ ರೀತಿ ಟ್ರೀಟ್ ಮಾಡ್ತಿದ್ವಿ? ತಪ್ಪು ನಿಂದಿಟ್ಕೊಂಡು ನಮ್ಮನ್ನು ಬ್ಲೇಮ್ ಮಾಡೋದಕ್ಕೆ ಬರಬೇಡ. ಒಂದೊಂದು ಸಲ ವಿಚಿತ್ರವಾಗಿ ನಡ್ಕೋತೀಯ. ನೀನು ಆಲೋಚನೆ ಇದೆಯಲ್ಲ, ಈಗಿದ್ದ ಹಾಗೆ ಇನ್ನೊಂದು ಸೆಕೆಂಡ್ಗೆ ಇರೋಲ್ಲ. ಯಾವಾಗ ಹೇಗಿರ್ತೀಯ ಅಂತ ಅರ್ಥನೇ ಆಗಲ್ಲ. ಅದಕ್ಕೆ ನೀನನ್ನು ಕಂಡ್ರೆ ಒಂದೊಂದು ಸಲ ಭಯನೂ ಆಗತ್ತೆ. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಿನ್ನನ್ನು ಸಹಿಸ್ಕೊಂಡಿದ್ದೀನಿ.
ಸಾಕಷ್ಟು ಅನುಭವಿಸಿದ್ದೀನಿ. ಇನ್ನು ನನ್ನ ಕೈಯಲ್ಲಿ ಆಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ಕೀ ಇಲ್ಲಿಟ್ಬಿಟ್ಟು ಹೋಗು. ಯಾವಳು ಬೇಕು ನಿಮ್ಮ ಕಾರು? ತಗೋ. ಅಂದಾಗೆ ನನ್ನ ಮುಂದಿನ ಬುಕ್ ಯಾವುದು ಅಂತ ಕೇಳಿದ್ರಲ್ಲ, ಇದೇ ನನ್ನ ನೆಕ್ಸ್ಟ್ ಬುಕ್. ಇದರ ಫಸ್ಟ್ ಕಾಪಿನ ನಿಮ್ಗೆ ಕೊಡೋಣ ಅಂತ ತಗೊಂಡ್ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನಾನು ಹೊಡ್ತೀನಿ, ನನಗೆ ಆಫೀಸಿಗೆ ಟೈಮ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಬ್ಯುಸಿ ಟೈಮಲ್ಲೂ ನನಗೋಸ್ಕರ ಬಂದ್ರಲ್ಲ, ಥ್ಯಾಂಕ್ ಯು ಸರ್. ಬರ್ತೀನಿ. ಬಾಯ್ ಸರ್. ಸರ್ ಹೊಟ್ಬಿಟ್ರಾ? ಹೊಡ್ಬಿಡ್ತೀನಿ. ನಾನು ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಒಂದು ಫೋಟೋ ತಗೊಳ್ಬೇಕು ಅಂತ ನನಗೆ ಎಷ್ಟು ದಿನದ ಕನಸು ಗೊತ್ತಾ? ನಿಮಗೆ ಏನು ಇಷ್ಟ ಅಂತ ನನಗೆ ಗೊತ್ತು. ಬನ್ನಿ. ಮನಸ್ಸು ಹೇಳುವ ಫೀಸು ಮಾತು ಕೇಳಿದೆ, ಹೃದಯ ಗಳಿಗೆ ಅರಳಿ ನಿಂತಿದೆ. ಅಮೃತಧಾರೆ ನನ್ನೊಲವ ಅಮೃತಧಾರೆ, ಒಲವ ಅಮೃತಧಾರೆ ನನ್ನೊಲವ ಅಮೃತಧಾರೆ. ಓಕೆ, ಕರೆಕ್ಟಾಗಿದೆ. ಹಲೋ. ಏನಾಗಿದೆ ಮಹಿ ನಿನಗೆ? ಯಾಕೆ ಹೀಗೆ ಆಡ್ತಾ ಇದ್ಯಾ? ಹ್ಯಾವ್ ಯು ಗಾನ್ ಮ್ಯಾಡ್? ಯಾಕೆ ಏನೇನೋ ಹೇಳ್ತಾ ಇದೆಯಾ? ಇನ್ ಏನ್ ಹೇಳ್ಬೇಕು? ಮನೆಗೆ ಬರ್ತೀಯಾ, ಅಮ್ಮನ ಮೇಲೆ ರೇಗಾಡ್ತೀಯಾ, ಹೋಗ್ತೀಯಾ? ನಿನಗೆ ನೀನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನೀನು ಏನ್ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನೆ ಇರ್ತೀವಿ ಅಂತನಾ? ಬೇಡ ಅಶು, ಲಿಮಿಟ್ ಕ್ರಾಸ್ ಮಾಡ್ತಾ ಇದೆಯಾ? ಲಿಮಿಟ್ ಕ್ರಾಸ್ ಮಾಡ್ತಿರೋದು ನೀನು. ನಿನ್ ತೀರಾನೇ ಓವರ್ ಆಗ್ತಾ ಇದೆ. ನಮ್ಗಂತೂ ನಿನ್ನನ್ನ ಟಾಲರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನು ಮಹಿ? ಯಾಕೆ ಈ ತರ ಅನಿಮಲ್ ತರ ಬಿಹೇವ್ ಮಾಡ್ತಾ ಇದೀಯಾ? ರೀಸನ್ ಇಲ್ದೇನೆ ಅಮ್ಮನ ಮೇಲೆ ಏನಕ್ಕೆ ರೇಗಾಡ್ತೀಯಾ? ಸುಮ್ಮನೆ ರೇಗಿಲ್ಲ. ಮಾಮ್ ನನಗೆ ಪಾರ್ಶಾಲಿಟಿ ಮಾಡ್ತಾಳೆ. ಅದನ್ನ ತಡ್ಕೊಳಕ್ಕಾಗದೆ ಫ್ರಸ್ಟ್ರೇಷನ್ ಆಚೆ ಆಗ್ತಾ ಇದ್ದೀನಿ ಅಷ್ಟೇ. ನೀನ್ ನನ್ನ ಜಾಗದಲ್ಲಿ ಇದ್ರೆ ಗೊತ್ತಾಗಿರೋದು ಹೌ ಇಟ್ ಫೀಲ್ಸ್ ಅಂತ. ಬಟ್ ಮಾಮ್ ನಿನ್ನನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾಳಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಅಮ್ಮ ಅಂತದ್ ಏನ್ ಮಾಡಿದ್ರು ಅಂತ ಹೀಗೆ ಹೇಳ್ತಿದ್ಯಾ ಮಹಿ? ನಿನಗೆ ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಜಸ್ಟ್ ಒಂದ್ಸತಿ ಥಿಂಕ್ ಮಾಡು. ಮಾಮ್ ಇಲ್ಲ ಅಂದಿದ್ರೆ ನೀನ್ ಇರ್ತಿದ್ಯಾ? ಅಮ್ಮ ಆಸೆ ಪಟ್ಟಿಲ್ಲ ಅಂದ್ರೆ ನಿನಗೂ ಜೀವನ್ಗೂ ಮದ್ವೆ ಆಗ್ತಿತ್ತ? ನೀನ್ ಏನೇ ಆಗಿದ್ರು ಏನೇ ಮಾಡಿದ್ರು ಅದು ಅಮ್ಮನ್ ಸಪೋರ್ಟ್ ಇಂದ ಅಂತ ಮರಿಬೇಡ. ಇನ್ಮೇಲೆ ಅಮ್ಮನ್ ಬಗ್ಗೆ ಚೀಪಾಗಿ ಮಾತಾಡ್ಬೇಡ. ಇಷ್ಟ್ರ ಮೇಲೂ ನೀನ್ ಮಾತಾಡ್ತೀಯ ಅಂದ್ರೆ ಈ ಮನೆಗೆ ಬರಕ್ ಹೋಗ್ಬೇಡ. ನಮಗೂ ನಿನ್ ಅಗತ್ಯ ಇಲ್ಲ. ಯಾವುದೇ ರಿಲೇಷನ್ಶಿಪ್ ಇರಲಿ, ಅದಕ್ಕೆ ಬೇಕಾಗಿರೋದು ಪರಸ್ಪರ ಪ್ರೀತಿ ಮತ್ತು ಗೌರವ. ಅವತ್ತು ನಾನು ಬುಕ್ ರಿಲೀಸ್ ದಿನ ತುಂಬ ಜನ ಬಂದು ನನ್ನ ಆಟೋಗ್ರಾಫ್ ತಗೋತಾ ಇದ್ದರು. ಅವರೆಲ್ಲರ ಮಧ್ಯೆ ಒದ್ದಾಡಿಕೊಂಡು ನುಗ್ಕೊಂಡು ಬಂದು ನನ್ನ ಆಟೋಗ್ರಾಫ್ ತಗೊಂಡವರು. ನನಗೆ ಆವಾಗಲೇ ಗೊತ್ತಾಯಿತು ಅವರಿಗೆ ನೀವು ಅಂದರೆ ಎಷ್ಟು ಇಷ್ಟ ಅಂತ. ನಾನು ನಿಮ್ಗೊಂದು ಕೇಳಲ್ಲ? ಕೇಳಿ. ಅವತ್ತು ನೀವು ಫಸ್ಟ್ ಟೈಮ್ ಜೋಗಿ ಅವ್ರು ಮೀಟ್ ಮಾಡಿಕೊಂಡು ಈ ಬುಕ್ಕಲ್ಲಿ ಆಟೋಗ್ರಾಫ್ ತೊಗೊಂಡು ಬಂದ್ರಲ್ಲ, ಆ ಜನಗಳ ಮಧ್ಯೆ ಒದ್ದಾಡಿ ಹೋರಾಡಿ ತುಂಬ ಕಷ್ಟಪಟ್ರಲ್ಲ? ಇಲ್ಲಪ್ಪ, ಕಷ್ಟ ಏನು ಪಡಲಿಲ್ಲ. ಅವ್ರು ನನಗೆ ಕಾಣಿಸಿದ್ರು, ಅಲ್ಲೇ ಅವ್ರ ಪುಸ್ತಕ ತೊಗೊಂಡೆ, ಆಟೋಗ್ರಾಫ್ ಹಾಕ್ಸ್ಕೊಂಡೆ ಬಂದೆ ಅಷ್ಟೇ. ಎಷ್ಟು ಕಾನ್ಫಿಡೆಂಟಾಗಿ ಸುಳ್ಳು ಹೇಳ್ತೀರಾ? ಬಟ್ ನಂಗೆ ಸತ್ಯ ಏನು ಅಂತ ಗೊತ್ತಾಯ್ತು. ಜೋಗಿ ಅವರೆಲ್ಲ ಹೇಳಿದ್ರಾ? ಹೇಳಿದ್ರು. ನೀವು ಯಾಕೆ ಹಾಗೆಲ್ಲ ಮಾಡಕ್ಕೆ ಹೋದ್ರಿ? ಅದು ನಿಮ್ಮ ಕ್ಯಾರೆಕ್ಟರೇ ಅಲ್ವಲ್ಲ. ನಿಮಗೆ ಅಂತ ವಿಶೇಷವಾಗಿ ನಾನೇನು ಮಾಡಲಿಲ್ಲ. ನೀವೇ ಹೇಳಿದ್ರಿ ಜೋಗಿ ಅವರು ಅಂದರೆ ನಿಮಗೆ ಭಾಳ ಇಷ್ಟ ಅಂತ. ಸೊ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಆಟೋಗ್ರಾಫ್ ಹಾಕ್ಸ್ಕೊಂಡ್ಬಂದೆ ಅಷ್ಟೇ. ಅಷ್ಟಾದರೂ ಮಾಡೋಣ ಅಂತ. ಥ್ಯಾಂಕ್ ಯು. ವೆಲ್ಕಮ್. ನಿಜ ಹೇಳಬೇಕು ಅಂದರೆ
ಇಷ್ಟು ವರ್ಷದಲ್ಲಿ ನನ್ನ ಬರ್ತ್ಡೇ ಗಿಫ್ಟ್ಸ್ ಅಂಥದ್ರಲ್ಲಿ ಇದು ಬೆಸ್ಟ್, ತುಂಬಾ ಸ್ಪೆಷಲ್. ಥ್ಯಾಂಕ್ ಯು. ಸಾರಿ. ಏನಾಯ್ತು? ಅಲ್ಲಿ ಇತ್ತು. ಓ, ಗೌತಮ್ ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ನಿಮ್ಮ ಆಸಕ್ತಿಗಳನ್ನು ಗೌರವಿಸ್ತಾರೆ. ನನಗಿವತ್ತು ತುಂಬ ಖುಷಿ ಆಗ್ತಿದೆ. ಖುಷಿ ಎರಡು ಕಾರಣಕ್ಕೆ. ಒಂದು, ನಾನು ಅಂದ್ಕೊಂಡಿದ್ದು ಸುಳ್ಳಾಗಿದ್ದಕ್ಕೆ, ಇನ್ನೊಂದು ನಾನು ಬಯಸಿದ್ದು ಕೊನೆಗೂ ನನಗೆ ಸಿಕ್ಕಿದ್ದಕ್ಕೆ. ಪಾಪ ಗೌತಮ್ ಅವ್ರ ಬಗ್ಗೆ ನನಗೆ ಏನೇನೋ ತಪ್ಪು ಕಲ್ಪನೆಗಳಿತ್ತು, ಅದೆಲ್ಲ ಇವತ್ತು ಸುಳ್ಳಾಯಿತು. ಈ ತಪ್ಪು ಕಲ್ಪನೆ ಅನ್ನೋದು ಒಂಥರ ಗೋಡೆ ಇದ್ದ ಹಾಗೆ, ಹತ್ತಿರ ಇದ್ರೂ ಎರಡು ಮನಸ್ಸುಗಳನ್ನು ತುಂಬಾ ದೂರ ಇಟ್ಬಿಡುತ್ತೆ. ನಾವು ಅಂದ್ಕೊಂಡಿದ್ದೆ ಸತ್ಯ, ನಾವು ಸರಿ ಅನ್ನೋ ನಂಬಿಕೆ, ಭ್ರಮೆ, ಈಗೋ ಈ ಗೋಡೆನ ಇನ್ನಷ್ಟು ಗಟ್ಟಿ ಮಾಡಿಬಿಡುತ್ತೆ. ದುರಂತ ಏನಂದರೆ, ಎಷ್ಟು ಜನರ ಬದುಕಲ್ಲಿ ಈ ಗೋಡೆ ಕೊನೆಯವರೆಗೂ ಹಾಗೆ ಉಳಿದು ಹೋಗುತ್ತೆ. ಆದರೆ ನನ್ನ ಪುಣ್ಯ, ನನ್ನ ವಿಷಯದಲ್ಲಿ ಹಾಗಾಗಿಲ್ಲ. ಗೋಡೆ ಕಳಚಿಬಿತ್ತು. ನಾನು ಚಿಕ್ಕ ವಯಸ್ಸಿಂದ ಮನಸಾರೆ ಬಯಸಿದ್ದ ನನ್ನ ಕನಸಿನ ರಾಜ್ಕುಮಾರ ಕೊನೆಗೂ ನನಗೆ ಸಿಕ್ಬಿಟ್ಟ. ನನ್ನ ರಾಜಕುಮಾರ, ಈ ರಾಜಕುಮಾರಿನ ಹುಣ್ಣಿಮೆ ಚಂದಿರನ ಬಳಿ ಕುದುರೆ ಸವಾರಿಯಲ್ಲಿ ಕರೆದೊಯ್ಯಬೇಕು. ನಾನೀಗ ನನ್ನ ರಾಜ್ಕುಮಾರನ ಜೊತೆಲೇ ಇದ್ದೀನಿ ಅನ್ನೋ ಭಾವನೆ ನನ್ನ ಮನಸ್ಸನ್ನ ಆವರಿಸ್ಕೊಂಡಿದೆ. ಮತ್ತೆ ನನ್ನ ಬದುಕಲ್ಲಿ ಬಿಟ್ಟು ಬಿಡದೆ ಸುರಿಯೋ ಸೋನೆ ಮಳೆ ಥರ ಅಮೃತಧಾರೆ ಸುರಿತಾ ಇದೆ. ಒಲವ ಅಮೃತಧಾರೆ, ನನ್ನ ಒಲವ ಅಮೃತಧಾರೆ. ಭುವಿಯಂತೆ ಕಾದೆ ನೀ ಜಿನುಗೋ ಹನಿಯಾದೆ, ಒಲವ ಹೊಳೆಯಾಗಿ ಹರಿದೆ, ನೀ ಕಡಲಂತೆ ಬರಸೆಳೆದೆ. ಒಲವ ಅಮೃತಧಾರೆ, ನನ್ನೊಲವ ಅಮೃತಧಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ಕಾಫಿ ಹೇಗಿದೆ? ಚೆನ್ನಾಗಿದೆ. ನಿಮಗೆ ಹೇಗೆ ಬೇಕೋ ಹಾಗೆ ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ.
ಸರಿಗಿದೆ ಅಲ್ವಾ? ಪರ್ಫೆಕ್ಟ್ ಆಗಿದೆ. ಇಷ್ಟು ದಿನಕ್ಕೆ ಇದೇ ಬೆಸ್ಟ್ ಕಾಫಿ ಅಂತ ಹೇಳ್ಬೋದು. ತಗೊಳ್ಳಿ. ಏನು ಹಾಗೆ ನೋಡ್ತಿದ್ದೀರಾ? ತಗೊಳ್ಳಿ. ಥ್ಯಾಂಕ್ ಯು. ಇದೇನಪ್ಪ ಇದು ಇವತ್ತು ರಾಜಮರ್ಯಾದೆ? ಅವರೇ ಸವಾಲೆಲ್ಲ ಕೊಡ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಾರಲ್ಲ. ಏನ್ಟುಮ್ಮ ಸರ್, ಬೆಳಗ್ಗೆನೆ ಕಾಲ್ ಮಾಡ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಲೇ ಆನಂದ, ಇದ್ದಕ್ಕಿದ್ದಾಗೆ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾರ ಕಣೋ. ಭೂಮಿಕಾ ಅವರು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ನನಗೆ. ನನ್ನ ಡ್ರೆಸ್ಸು, ವಾಚು, ಬೆಲ್ಟು, ನ್ಯಾಪ್ಕಿನ್ನು, ಶೂಸು, ಸಾಕ್ಸು ಎಲ್ಲನೂ ಅವರೇ ಸೆಲೆಕ್ಟ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಕಣೋ. ಏನು ಇದೆಲ್ಲ ಒಂಥರ ಶಾಕ್ ಆಗ್ತಾ ಇದೆ. ಲೋ ಗೆಳೆಯ, ಇದಕ್ಕೆ ಯಾಕೋ ಶಾಕ್ ಆಗ್ತಿಯಲ್ಲ? ಅಪ್ಪ, ಅವ್ರು ನಿನ್ನ ಹೆಂಡತಿ ಕಣಪ್ಪ. ಅವ್ರು ನಿನಗೆ ಮಾಡ್ದೆ ಇನ್ಯಾರಿಗೂ ಈ ಸೇವೆ ಎಲ್ಲ ಮಾಡಬೇಕು? ಅವರು ಗಂಡ ಅನ್ನೋ ಪ್ರೀತಿಗೆ ಇವೆಲ್ಲ ಮಾಡ್ತಾರೆ ಕಣ. ಒಂದು ವಿಷಯ ನೆನಪಲ್ಲಿ ಇಟ್ಕೋ, ಇಂಥ ಹೆಂಡತಿ ಸಿಗ್ಬೇಕು ಅಂದ್ರೆ ನೀನು ಪುಣ್ಯ ಮಾಡಿರ್ಬೇಕು, ಗೊತ್ತಾ? ಅಲ್ಲ, ಆದ್ರೂ ಇಷ್ಟೊಂದೆಲ್ಲ. ಗೆಳೆಯ, ಸ್ವಲ್ಪ ಅರ್ಥ ಮಾಡ್ಕೊಳೋ. ಎಲ್ಲ ಹೆಂಡತಿರು ತಮ್ಮ ಗಂಡಂದ್ರಿಗೆ ಅಡಿಗೆ ಮಾಡಿ ಹಾಕೋದ್ರಲ್ಲಿ, ಕಾಫಿ ಮಾಡ್ಕೊಡೋದ್ರಲ್ಲಿ, ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಅವ್ರ ಬಟ್ಟೆನ ರೆಡಿ ಮಾಡ್ಕೊಡೋದ್ರಲ್ಲಿ, ಅವ್ರು ಮಾಡೋ ಕೆಲಸದಲ್ಲಿ ಸಹಾಯ ಮಾಡೋದ್ರಲ್ಲಿ ಖುಷಿ ಕಂಡ್ಕೋತಾರೆ ಕಣೋ. ಅವರು ಅವರ ಪ್ರೀತಿನ ತೋರಿಸೋ ವಿಧಾನ ಕಣ ಇದು ಗೆಳೆಯ. ಅಪ್ಪ ನೀನು ಸುಮ್ಮನೆ ಇರಪ್ಪ. ನೀನು ಯಾವುದನ್ನ ಲಿಂಕ್ ಮಾಡ್ಬಿಡ್ತೀಯ. ನಿನಗೆ ಫೋನ್ ಮಾಡಿದ್ನಲ್ಲ, ನಾನು ಮಾಡಿ ದೊಡ್ಡ ತಪ್ಪದು. ಇಡ ಫೋನು, ಇಡ. ಹಲೋ ಲೋ ಗೆಳೆಯ, ಹಲೋ. ಕಟ್ ಮಾಡ್ಬಿಟ್ಟ. ಅತ್ತಿಗೆ ನಮ್ಮ ಗೆಳೆಯನಿಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಅವನ ಮೇಲೆ ಇವರಿಗೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಆಗಿರುತ್ತೆ, ಅದಕ್ಕೆ ಅವೆಲ್ಲ ಮಾಡ್ತಾ ಇರೋದು. ಈ ವಿಷಯದಲ್ಲಿ ಅತ್ತಿಗೆ ಒಂದು ಹೆಜ್ಜೆ ಮುಂದೆ ಇದ್ದಾರೆ, ನಮ್ಮವನೇ ಯಾಕೋ ಒಂದು ಹೆಜ್ಜೆ ಹಿಂದೆ ಇದ್ದಾನಲ್ಲ. ಒಂದು ಸರ್ತಿ ಹನಿಮೂನ್ಗೆ ಹೋಗಿ ಬಂದ್ಬಿಡ್ಲಿ, ಆಗ ನಮ್ಮ ಡುಮ್ಮ ಸಾರೆ ಮುಂದೆ ಇರ್ತಾರೆ. ಒಂದೊಂದ್ಸಲ ವಿಚಿತ್ರವಾಗಿ ನಡ್ಕೋತೀಯ. ನೀನ್ ಆಲೋಚನೆ ಇದೆಯಲ್ಲ, ಈಗಿದ್ದ ಹಾಗೆ ಇನ್ನೊಂದು ಸೆಕೆಂಡ್ಗೆ ಇರೋಲ್ಲ. ಈ ಮನೆಗೆ ಬರಕ್ ಹೋಗ್ಬೇಡ, ನಮಗೂ ನಿನ್ನ ಅಗತ್ಯ ಇಲ್ಲ. ಮಹಿ, ಯಾಕೆ ಡಲ್ ಆಗಿದ್ಯಾ? ಮತ್ತೆ ನಾರ್ಮಲಿ ನೀನು ಹೀಗಿರಲ್ಲ. ಹೀಗಿದ್ಯಾ ಅಂದಮೇಲೆ ಏನೋ ಒಂದು ವಿಷಯ ಇದೆ ಅಂತ ಅರ್ಥ. ಅದೇನು ಅಂತ ಹೇಳು, ಪರವಾಗಿಲ್ಲ. ಓ, ಕಾರ್ ಮೇಲೆ ಬೇಜಾರ ಅಥವಾ ಕಾರ್ ಓನರ್ ಮೇಲೆ ಬೇಜಾರ? ಅರ್ಥ ಆಯ್ತು. ನಿನಗೆ ಕಾರ್ ಮೇಲೂ ಬೇಜಾರು, ಕಾರ್ ಓನರ್ ಮೇಲೂ ಬೇಜಾರು. ಐ ಆಮ್ ಸಾರಿ ಮಹಿ. ನಾನಾದರೂ ಏನು ಮಾಡಲಿ? ತುಂಬ ಸರಿ ಆ ಕಾರ್ನ ಮಾರ್ಬಿಡ್ಬೇಕು ಅಂತ ಟ್ರೈ ಮಾಡಿದ್ದೀನಿ, ಬಟ್ ಆಗಲೇ ಇಲ್ಲ. ನಮಗೊಂಥರ ಆ ಕಾರಿನ ಜೊತೆ ಒಂದು ಎಮೋಷನ್ಸ್, ಪ್ರೀತಿ ಇದೆ. ಯಾಕಂದರೆ ಆ ಕಾರ್ ಕೂಡ ಈ ಮನೆ ಒಂದು ಮೆಂಬರ್ ಆಗಿಬಿಟ್ಟಿದೆ. ಗ್ಯಾರೇಜಲ್ಲಿ ಮಾತ್ರ ಅಲ್ಲ, ನಮ್ಮ ಹೃದಯದಲ್ಲೂ ಅದಕ್ಕೊಂದು ಜಾಗ ಕೊಟ್ಟಿದ್ದೀವಿ. ನೀನು ನನ್ನ ಸಹಿಸ್ಕೊಂಡಾಗೆ ಆ ಕಾರ್ನು ಸಹಿಸ್ಕೋಬೇಕು. ಇಟ್ಸ್ ಓಕೆ ಜೀವ, ಬಿಡು. ನೋಡು, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ನೀನು ಹೀಗೆ ಡಲ್ ಆಗಿದ್ಯಾ. ನೀನು ಹೀಗಿದ್ರೆ ನನಗೂ ಬೇಜಾರಾಗಲ್ವಾ? ಓಕೆ. ವಿಷಯ ಏನು ಗೊತ್ತಾ, ಆ ಕಾರ್ನ ಫುಲ್ A to Z ರೆಡಿ ಮಾಡಿಬಿಟ್ಟಿದ್ದೀನಿ. ಹಳೆ ಕಾರ್ ಇವಾಗ ಹೊಸ ಕಾರ್ ಥರ ಚಕ ಚಕ ಅಂತಿದೆ. ಎಷ್ಟು ದೂರ ಬೇಕಾದ್ರೂ ನಾವು ಲಾಂಗ್ ಡ್ರೈವ್ ಹೋಗ್ಬೋದು. ಒಂದು ಕೆಲಸ ಮಾಡೋಣ, ಟೆಸ್ಟ್ ಮಾಡೋಕ್ಕೋಸ್ಕರ ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ. ಆ ಕಾರಲ್ಲ. ಹಾಂ,
ನಾನು ಬರಲ್ಲ, ಬೇಕಿದ್ರೆ ನೀನೊಬ್ಬನೇ ಹೋಗ್ಬಾ. ಕಾರ್ ರೆಡಿಯಾಗಿದೆ ಅಂತ ಹೇಳಿದ್ನಲ್ಲ, ನನ್ನ ಮೇಲೆ ನಂಬಿಕೆ ಇಲ್ವಾ? ಇಟ್ ಇಸ್ ನಾಟ್ ಅಬೌಟ್ ಕಾರ್ ಜೀವ. ಕಾರಲ್ಲಾದರೆ ನಾನೊಂದು ಸೀಟಲ್ಲಿ ನೀನೊಂದು ಸೀಟಲ್ಲಿ ಕುತ್ಕೋಬೇಕು. ಅದೇ ಬೈಕಲ್ಲಾದರೆ ನಾನು ನಿನ್ನಿಂದ ಕುತ್ಕೊಂಡು ನಿನ್ನ ಗಟ್ಟಿಯಾಗಿ ಹಗ್ ಮಾಡ್ಕೋಬೋದು. ಎಷ್ಟು ರೊಮ್ಯಾಂಟಿಕ್ ಆಗಿರುತ್ತೆ, ಎಷ್ಟು ಖುಷಿ ಆಗುತ್ತೆ. ಸೊ ಲಾಂಗ್ ರೈಡ್ ಬೈಕಲ್ಲಾದರೆ ಓಕೆ, ಲಾಂಗ್ ಡ್ರೈವ್ ಆದರೆ ನೋ, ಆ ಬಿಗ್ ನೋ. ಓಕೆ ಓಕೆ ಓಕೆ, ನಮ್ಮ ಹುಡುಗಿ ಜೊತೆ ಲಾಂಗ್ ರೈಡ್ ಅಂದ್ರೆ ನಾನು ಮಿಸ್ ಮಾಡ್ಕೋತೀನ? ಓಕೆ, ಡನ್, ಲಾಂಗ್ ರೈಡ್ ಹೋಗೋಣ. ಬ್ಲೂ ಕಲರ್ ನಿಮಗೆ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು. ಒಂದು ನಿಮಿಷ, ನಾನು ನಿಮ್ಮನ್ನೇನೋ ಕೇಳಬೇಕು. ಕೇಳಿ. ಬೆಳಗ್ಗೆ ನಾನು ಬಾತ್ರೂಮ್ಗೆ ಹೋಗೋದಕ್ಕೆ ಮುಂಚೆ ನನಗೆ ಟವಲ್ ಕೊಟ್ಟರೆ, ನನಗೋಸ್ಕರ ಈ ಡ್ರೆಸ್ನ ನೀವೇ ಸೆಲೆಕ್ಟ್ ಮಾಡಿ ಇಟ್ಟಿದ್ರಿ. ಅದ್ರ ಅಗತ್ಯ ಇರಲಿಲ್ಲ ಅನ್ಸುತ್ತೆ, ಯಾಕೆ ಮಾಡಿದ್ರಿ? ಅಗತ್ಯ ಇತ್ತು ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡಿದೆ. ಅದೇ ಯಾಕೆ ಅಂತ? ಯಾಕೆ ಅಂದರೆ ಬ್ಲೂ ನಿಮಗೆ ಚೆನ್ನಾಗಿ ಕಾಣುತ್ತೆ, ಬ್ಲೂ ಅಲ್ಲಿ ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಎಲ್ಲ ರೆಡಿ ಮಾಡಿಟ್ಟೆ. ಬಟ್ ಹೆಣ್ಮಕ್ಳು ಈ ಥರ ಮನೆ ಕೆಲಸ ಮಾಡಿಕೊಂಡು, ಮನೆಯವ್ರಿಗೋಸ್ಕರ ಕೆಲಸ ಮಾಡಿಕೊಂಡು, ಅವ್ರನ್ನ ಖುಷಿಯಾಗಿಡೋದೇ ಅಲ್ಟಿಮೇಟ್ ಗೋಲು. ಅದೇ ನನ್ನ ಡ್ಯೂಟಿ, ಅದೇ ನನ್ನ ಪ್ರಪಂಚ ಅಂತ ಅಂದ್ಕೊಳ್ಳೋದು ನನಗಿಷ್ಟ ಆಗಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಬೆಟ್ರು ಅನ್ಸುತ್ತೆ. ಅರೆ ಆ ಥರ ಏನೂ ಇಲ್ಲ, ನೀವು ಹಾಗೆಲ್ಲ ಅನ್ಕೋಬಿಡಿ. ನಾನಿದೆಲ್ಲ ನಿಮ್ಮನ್ನು ಮೆಚ್ಚಿಸೋಕ್ಕಾಗಲಿ ಅಥವಾ ನಿಮ್ಮಿಂದ ಸರ್ಟಿಫಿಕೇಟ್ ತೊಗೊಳೋಕ್ಕಾಗಲಿ ಇದನ್ನೆಲ್ಲ ಮಾಡ್ತಿಲ್ಲ. ನನಗೆ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ತಿದ್ದೀನಿ. ನನ್ನ ಖುಷಿಗೆ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಮಾಡ್ತಿದ್ದೀನಿ. ಇನ್ಫ್ಯಾಕ್ಟ್ ನಾವು ಇನ್ನೊಬ್ರಿಗೋಸ್ಕರ ಏನೋ ಒಂದು ಮಾಡ್ತೀವಿ ಅಂದರೆ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಅದು ಅನುಭವಿಸಿದ್ರೇ ಗೊತ್ತಾಗೋದು. ಪ್ಲೀಸ್ ನೀವು ಹಿಂದಿಂದ ನಾನೇ ನಾಳೆ ಯಾವ ಕಲರ್ ಡ್ರೆಸ್ ಹಾಕೋಬೇಕು ಅಂತ ಅನ್ಕೋತಿರೋ ನನಗೆ ಹೇಳಿರಿ, ನಾನು ಅದಕ್ಕೆ ತಕ್ಕಂಗೆ ಎಲ್ಲನೂ ರೆಡಿ ಮಾಡ್ತೀನಿ. ಓಕೆ ಓಕೆ, ತಿಂಡಿ ರೆಡಿ ಇದೆ, ಬನ್ನಿ. ಗೆಳೆಯ, ಅವರು ಗಂಡ ಅನ್ನೋ ಪ್ರೀತಿಗೆ ಇವೆಲ್ಲ ಮಾಡ್ತಾರೆ ಕಣ. ಇಂಥ ಹೆಂಡತಿ ಸಿಗಬೇಕು ಅಂದ್ರೆ ನೀನು ಪುಣ್ಯ ಮಾಡಿರ್ಬೇಕು, ಗೊತ್ತಾ? ಅವರು ಅವರ ಪ್ರೀತಿನ ತೋರಿಸೋ ವಿಧಾನ ಕಣ ಇದು ಗೆಳೆಯ.